ರಾಜ್ಯ ಸರ್ಕಾರದ ನಾಯಕತ್ವ ಕಚ್ಚಾಟದ ನಡುವೆ ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನ ಮತ್ತೊಮ್ಮೆ ಪ್ರಯೋಗ ಮಾಡಿದ್ದಾರೆ. ಸ್ವಪಕ್ಷ ಹಾಗೂ ವಿಪಕ್ಷಗಳಿಗೆ ದೊಡ್ಡ ಚಾಟಿ ಬೀಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದು ಸಿಟ್ಟು ಯಾರ ಮೇಲೆ? ಸೋಷಿಯಲ್ ಮೀಡಿಯಾದಲ್ಲಿ ಬಾಣ ಬಿಟ್ಟಿದ್ದಾದ್ರೂ ಯಾಕೆ? ಬನ್ನಿ ನೋಡೋಣ. ಎದುರಾಳಿಗಳ ವಿರುದ್ಧ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ. ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ. ಸಿಎಂ ಸವಾಲು ವಿಪಕ್ಷಗಳಿಗ, ಸ್ವಪಕ್ಷದ ವಿರೋಧಿಗಳಿಗ. ಸಿಎಂ ಸಿದ್ದರಾಮಯ್ಯ ಅಂದ್ರೆ ಹಾಗೆ, ಯಾವಾಗ ಸೈಲೆಂಟ್ ಆಗಿರ್ತಾರೋ ಯಾವಾಗ ವೈಲೆಂಟ್ ಆಗ್ತಾರೋ ಗೊತ್ತೇ ಆಗಲ್ಲ. ಇತ್ತೀಚೆಗೆ ಸಿಎಂ ಸಿದ್ದು ಮೊದಲಿನ ತರಹ ಇಲ್ಲ. ಎಲ್ಲದಕ್ಕೂ ಕೆರಳಿ ಕೆಂಡವಾಗ್ತಾರೆ. ತಾಳ್ಮೆ ಕಳೆದುಕೊಂಡ ಟಗರನ್ನ ನೋಡುವುದೇ ಕಷ್ಟ. ಇದೀಗ ಮತ್ತೆ ಟಗರು ಗುಟುರು ಹಾಕಿದೆ. ತಮ್ಮ ವಿರುದ್ಧ ಮಸಲತ್ತು ಮಾಡುವವರ ಮೇಲೆ ಕಿಡಿಕಾರಿದ್ದಾರೆ. ಅಹಿಂದ ಅನ್ನೋ ಅಸ್ತ್ರ ಬಿಟ್ಟು ಎದುರಾಳಿಗಳ ಮೇಲೆ ಮಾತಿನ ದಾಳಿ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಸಿಎಂ ರಾಜಕೀಯ ವಿರೋಧಿಗಳ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸರಣಿ ಪೋಸ್ಟ್ ಮಾಡಿರೋ ಅವರು, ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ ಎಂದು ಜರೆದಿದ್ದಾರೆ. ನನ್ನ ಮೇಲೆ ನನ್ನ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಎಂದು ತಮ್ಮ ಜಾತಿಯನ್ನೇ ಅಸ್ತ್ರ ಮಾಡಿ ವಿರೋಧಿಗಳ ಮೇಲೆ ಪ್ರಯೋಗ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಈ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸಿದ್ದರಾಮಯ್ಯಗೆ ರಾಜಕೀಯ ಎದುರಾಳಿಗಳಾಗಿರೋದು ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಮಾತ್ರ. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಾರು ವಿರೋಧಿಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗ ಅವರ ವಿಚಾರಕ್ಕೆ, ಅವರ ಬದ್ಧತೆಗೆ ಎದುರಾಳಿಗಳು ಯಾರು? ಬಿಜೆಪಿಯವರು, ಆರ್ಎಸ್ಎಸ್ ಅವರೇ ಅಲ್ಲ. ಅವ್ರು ಓಪನ್ ಆಗೇ ಹೇಳಿದಾರಲ್ಲ, ಅವ್ರು ಏನಿದ್ರು ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬಂದವರು. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? ಬಿಜೆಪಿಯವರು, ಆರ್ಎಸ್ಎಸ್ ಅವರು. ಅದು ರಾಜಕೀಯ ಎದುರಾಳಿ ಅವರೇ ಅಲ್ವಾ, ಇನ್ಯಾರಿದ್ದಾರೆ? ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿನಲ್ಲೇ ಅಲ್ವಾ. ನಮ್ಮ ಪಾರ್ಟಿಯಿಂದಲೇ ಇವತ್ತು ಅವರು ಇಷ್ಟೊಂದು ಒಳ್ಳೆಯ ಆಡಳಿತನ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು. ಸೊ ಅದರಿಂದ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರೋಧಿಗಳಿಲ್ಲ, ಎಲ್ಲರೂ ಅವರ ಅಭಿಮಾನಿಗಳೇ ಇರೋದಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸೋಷಿಯಲ್ ಮೀಡಿಯಾ ವಾಗ್ಬಾಣಕ್ಕೆ ರಾಜ್ಯ ಬಿಜೆಪಿ ನಾಯಕರು ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಸಿಎಂಗೆ ಅನ್ಯಾಯವಾಗಿದೆ, ದೇವರಾಜು ಅರಸು ದಾಖಲೆ ಮುರಿದಿದ್ದಕ್ಕೆ ಅನ್ಯಾಯವಾಗಿದೆ. ಹಾಗಾದ್ರೆ ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ. ಸೋನಿಯಾ ಗಾಂಧಿ, ಖರ್ಗೆ, ಡಿಕೆಶಿ ಟಾರ್ಗೆಟ್ ಮಾಡಿದಾರಾ ಅಂತ ಪ್ರಶ್ನಿಸಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಸರಣಿ ಟ್ವೀಟ್ ಸಾಕಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಯಾರ ವಿರುದ್ಧ ಈ ಚಾಟಿ ಬೀಸಿದ್ದು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.